ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ, ಇದೊಂದು ಹಳೇ ಮೊಬೈಲ್ ಕವರ್ ಇದು. ನನ್ನ ಮಗಳು ಬಂದ್ಬಿಟ್ಟು, ಅಮ್ಮ ಇದ್ರನ್ನೆಲ್ಲ ಏನಾದ್ರು ಮಾಡ್ತೀರಾ ನೋಡಿ ಅಂತಂದು ಅದನ್ನು ತೊಗೊಂಡೆ. ನಾನೀಗ ಅದನ್ನು ಫಸ್ಟ್ ಕಟ್ ಮಾಡ್ಕೊಳ್ತೀನಿ. ಅದು ಬ್ಯಾಕಲ್ಲಿ ನೀಟಾಗಿ ಸ್ವಲ್ಪ ಹುಷಾರಾಗಿ ಕಟ್ ಮಾಡಿಕೊಂಡ್ರೆ ನಾವು ಅದು ಎಲ್ಲ ಕಡೆನೂ ಅದು ಕಟ್ಟಾಗೋಗಲ್ಲ. ನೀಟಾಗಿ ಅದೆಲ್ಲಿ ಅವ್ರು ಸ್ಟಿಕ್ ಮಾಡಿರ್ತಾರೆ ಅಷ್ಟು ಮಾತ್ರ ನಾವು ಅದನ್ನು ತಗೋಬೋದು. ಈಗ ನೋಡಿ, ಬ್ಯಾಕ್ ಸೈಡ್ ಅಷ್ಟು ಹೋಲ್ ಥರ ಇರುತ್ತೆ. ಅದನ್ನು ಪಕ್ಕಕ್ಕೆ ಇಡ್ತೀನಿ ಫಸ್ಟ್. ಆಮೇಲೆ ಇಲ್ಲಿ ಒಂದು ಲೆಟರಲ್ಲಿ ಸ್ವೀಟ್ ಅಂತೇಳಿ ಇದೆ, ಅದನ್ನು ಸಹ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ. ಆ ರೀತಿ ಲೇಸರ್ ಕಟರ್ ಇದರಲ್ಲಿ ನೀಟಾಗಿ ನಾವು ಅದನ್ನು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದರಿಂದ ಅದಕ್ಕೇನು ಮಾಡ್ಬೋದು ಅಂತ ನೀವು ನೋಡ್ಬೋದು. ಬಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು. ಈಗ ನೀವು ನೋಡ್ತಿದ್ದೀರಲ್ಲ, ಈ ಒಂದು ಮೊಬೈಲ್ ಕವರ್, ಇದು ನನ್ನ ಮೊಬೈಲ್ ಕವರ್. ಈ ಒಂದು ಮೊಬೈಲ್ ಕವರ್ಗೆ ನಾನು ಇದನ್ನು ಇಟ್ಟು ಇದನ್ನು ಅಲಂಕಾರ ಮಾಡ್ತೀನಿ. ಈಗ ನೋಡಿ, ನಾನು ಗ್ಲೂ ಅಂಟಿಸೋಂಥ ಇದರಲ್ಲಿ ಇದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂತಂದರೆ, ಒಳಗಡೆ ಬರೀ ಸ್ಟಾರ್ಸ್ ಇದೆಯಲ್ಲ, ಈ ಒಂದು ಕಲರ್ನಲ್ಲಿ ಒಂಥರ ಚಿನ್ಮಣಿಕೆ ಥರ ಇರೋದನ್ನ ಒಳಗಡೆ ನಾನು ಫಿಲ್ ಮಾಡ್ತೀನಿ, ತುಂಬಿಸ್ತೀನಿ. ಯಾಕಂದರೆ ಎರಡೂ ಮಿಕ್ಸ್ ಆದರೆ ಒಂಥರ ಡಿಫ್ರೆಂಟಾಗಿ ಬೇರೆ ಬೇರೆ ಕಲರ್ ಇರುತ್ತಲ್ಲ ಅಂಥೇಳಿ ನಾನು ಆ ರೀತಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಈ ಒಂದು ಗಮ್ನ ಮುಖಾಂತರನೇ ನಾನು ಈ ಒಂದು ಮೊಬೈಲ್ಗೆ ನಾನು ಒಂದು ಡಿಸೈನ್ ಮಾಡೋದು. ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಮಧ್ಯಕ್ಕೆ ನಾನು ಹಾರ್ಟ್ನ ಅಂಟಿಸ್ಕೊಳ್ತೀನಿ. ಈ ಹಾರ್ಟ್ ಇದೆಯಲ್ಲ, ಅದನ್ನು ಫಸ್ಟ್ ಅದನ್ನು ಸ್ಟಿಕ್ ಮಾಡ್ಕೊಳ್ತೀನಿ. ಅಂಟಿಸ್ಕೊಂಡು ಆದಮೇಲೆ ನೋಡೋಣ ಏನು ಮಾಡೋದಂತೇಳಿ. ಈಗ ನೋಡಿ, ಸ್ವಲ್ಪ ಜಾಸ್ತಿನೇ ಹಾಕಿ ನಾವು ಅದನ್ನು ಅಂಟಿಸ್ಕೊಂಡಾಗ ಅದು ಸ್ಟಿಕ್ ಆಗುತ್ತೆ. ಇದರಲ್ಲಿ ಅಂಟ್ಬೋದು ಅಂತ ಕೇಳ್ಬೋದು. ಖಂಡಿತವಾಗ್ಲೂ ನಾನು ಇದರಲ್ಲೇ ಅಂಟಿಸಿರೋದು. ಇನ್ನೂವರೆಗೂ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ. ಈ ಒಂದು ವಿಡಿಯೋ ನೀವು ನೋಡಿರ್ತೀರ, ನಂದು ಶಾರ್ಟ್ಸಲ್ಲಿ 100K ದಾಟಿದೆ. ಈ ಒಂದು ಡಿಸೈನ್ಗೆ ಈ ಒಂದು ವಿಡಿಯೋ ಇದೇ ಫಸ್ಟ್ ವಿಡಿಯೋ ನಂದು 100K ವ್ಯೂಸ್ ಆಗಿರೋದು. ನೀವು ಬೇಕಾದರೆ ನೀವು ಶಾರ್ಟ್ಸಲ್ಲಿ ಹೋಗಿ ನೋಡ್ಬೋದು. ಅದನ್ನೇ ನಾನು ಏನಕ್ಕಂದರೆ, ನಾವು ಇವಾಗ ವೇಸ್ಟ್ ಯಾವುದಾದ್ರೂ ಮೊಬೈಲ್ ಬೇರೆ ಇದರಲ್ಲಿದ್ದರೆ ಇನ್ನೊಂದು ಮೊಬೈಲ್ಗೆ ಏನು ಯೂಸ್ ಆಗುತ್ತೆ ಅಂತೇಳಿ ತಿಳ್ಕೊಬೋದು ನೀವು. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ಆ ಒಂದು ಮೊಬೈಲಿಂದ ತೆಗೆದು ನಾವು ಇದಕ್ಕೆ ನಾವು ಹಾಕ್ಬೋದು. ಈಗ ನಾನು ಅದೆರಡನ್ನೂ ಅಂಟಿಸಿದ್ದೀನಿ. ನಾನು ಮೇಲ್ಗಡೆ ಮತ್ತು ಮೇಲ್ಗಡೆ ಒಂದು ಎಲ್ ಶೇಪಲ್ಲಿ, ಕೆಳಗಡೆ ಮತ್ತು ಎಲ್ ಶೇಪಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಚಿಕ್ಕದು ಬೀಡು, ಒಂಥರ ಕ್ರೀಮ್, ಹಾಫ್ ಕ್ರೀಮ್ ಅದು ಬೀಡನ್ನ ನಾನು ಅಂಟಿಸ್ಕೊಳ್ತೀನಿ ಫ್ರೆಂಡ್ಸ್. ಅದು ಅಂಟಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ನೀಟಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ. ಇದೆಲ್ಲ ನಾವು ಇನ್ನೊಬ್ಬರು ಇದನ್ನು ನೋಡಿ ಕಲ್ತ್ಕೋಬೇಕನ್ನೋದು ನಮಗೆ ಒಂಥರ ಕ್ರಿಯೇಟಿವ್ ಆಗಿ ಯೋಚನೆ ಬಂದ್ಬಿಡುತ್ತೆ. ನಮ್ಮ ಹತ್ರ ಈಗ ಏನಾದರೂ ಇತ್ತು ಅಂದರೆ, ಈಗ ನಾವು ಕ್ರಾಫ್ಟ್ ವರ್ಕ್ ಮಾಡ್ತಾಯಿದ್ರೆ ನಮ್ಗೆ ಏನು ಆಲೋಚನೆ ಆಯ್ತದೆ ಅಂದರೆ, ಬೇರೆ ಒಂದನ್ನು ನೋಡ್ತಾ ನಮ್ಗೆ ಏನಾಗುತ್ತೆ ಅಂದರೆ, ಬೇರೆ ಥರ ಮಾಡ್ಬೋದಲ್ಲ, ಈ ರೀತಿಯೂ ಮಾಡ್ಬೋದಲ್ಲ ಅಂತೇಳಿ ಅದನ್ನು ನಾನು ಮಾಡೋದು ನೋಡಿನೇ ನನ್ನ ಮಗಳು ಏನು ಮಾಡಿದ್ಲು, ಅಮ್ಮ ತಗೊಳ್ಳಿ ಅಮ್ಮ, ಇದು ನಿಮ್ಗೆ ಯೂಸ್ ಆಗೋದು, ಇದರಲ್ಲಿ ಏನಾದರೂ ಮಾಡಿ ಅಂತ ಹೇಳಿದ್ದು. ಖಂಡಿತವಾಗ್ಲೂ ನನ್ನ ಮಗಳಿಂದ ನಾನು ಈ ಒಂದು ವಿಡಿಯೋ ಮಾಡಿ ಹಾಕಿ ಶಾರ್ಟ್ಸಲ್ಲಿ ಹಾಕಿದ್ದು ಒಂದು 6 days 7 days ಆಗಿದೆ ಅಷ್ಟೇ. 100K ವ್ಯೂಸ್ ಆಗಿದೆ ನನಗೆ. ನಿಜವಾಗ್ಲೂ ನನ್ನ ಮಗಳ ಮುಖಾಂತರ ಅವಳು ಕೊಟ್ಟಿದ್ದರಿಂದ. ಅವಳು ಆಟಾಡೋಕೆ ಇಟ್ಕೋಬೋದಾಗಿದ್ದು, ಬಟ್ ಅದನ್ನು ನೋಡಿ ನಮ್ಮಮ್ಮ ಏನಾದರೂ ಒಂದು ಮಾಡ್ತಾರೆ ಅಂದ್ಬಿಟ್ಟು ತಂದ್ಕೊಬಿಟ್ಲು. ಈಗ ನೋಡಿ ಫ್ರೆಂಡ್ಸ್, ನೀವು ಬೇಕಾದರೆ ನೀವು ಹೋಗಿ ನೋಡ್ಬೋದು ಶಾರ್ಟ್ಸಲ್ಲಿ. ಇದು ನಾನು ಹಾಕಿದ್ದೀನಿ, ಅದು ಯಾವ ರೀತಿ ಇದೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದರಿಂದ ಈಗ ನೋಡಿ, ಇದರಲ್ಲಿ ಲಾಂಗ್ ವೀಡಿಯೋದಲ್ಲೂ ನಾನು ನಿಧಾನಕ್ಕೆ ಮಾಡೋದೇ ತೋರಿಸಿದ್ದೀನಿ. ಈಗ ಸ್ವೀಟ್ ಅಂತಿತ್ತಲ್ಲ, ಅದಕ್ಕೆ ಪ್ಲೇನಾಗೇ ಇದ್ದರೆ ಒಂಥರ ಇರುತ್ತೆ ಅಂತೇಳಿ ನಾನು ಏನು ಮಾಡಿದೆ, ಅಲ್ಲಿಗೂ ಸಹ ಬೀಡ್ ಹಾಕಿದ್ದೀನಿ, ಒಂದು ಪೈಪಿಂಗ್ ಥರ. ಈಗ ಇಲ್ಲೆಲ್ಲ ಏನಕ್ಕೆ ಹಾಕ್ತಿದ್ದೀನಿ ಅಂತಂದರೆ, ಈ ಗಮನ ಸ್ಟಾರ್ಸ್ ಇದೆ, ಈ ನೋಡಿ ಈ ರೀತಿ ಸ್ಟಾರ್ಸ್ ಇದೆ. ಈ ಒಂದು ಸ್ಟಾರ್ಸನ್ನ ನಾನು ಏನು ಮಾಡ್ತೀನಿ, ಅಲ್ಲಿ ಮಧ್ಯದಲ್ಲಿ ಉದುರಿಸ್ಕೊಂಡು ಬರ್ತೀನಿ. ಉದುರಿಸ್ಕೊಂಡು ಬಂದಾಗ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಪ್ಲೇನಾಗೇ ಇದ್ದರೆ ಒಂಥರ ಇರುತ್ತೆ, ಒಂಥರ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿನ್ಮಿಣ್ಕಿ ಥರ ಒಳಗಡೆ ಹಾಕಿದ್ಮೇಲೆ ಅದನ್ನು ಸಹ ನಾನು ಉಪಯೋಗಿಸ್ಕೋತೀನಿ, ಅದು ನೀಟಾಗಿ ಕಾಣಿಸ್ಲಿ ಅಂತೇಳಿ. ಒಂಥರ ಏನೋ ಇದು ಒಂಥರ ಡಿಫ್ರೆಂಟಾಗಿದೆ. ಇದರಿಂದನೇ ನಂದು ಒಂದು ವ್ಯೂವ್ಸೂ ಜಾಸ್ತಿ ಆಗಿರೋದು. ನೀವು ಹೋಗಿ ನೋಡ್ಬೋದು. ಯಾಕೆ ಹಾಗಾಗಿ ಹೇಳ್ತಿದೆ ಅಂತಲ್ಲ, ನಾವೇನೋ ಒಂದು ಅಂದಾಜಲ್ಲಿ ಮಾಡೋದಕ್ಕೆ ಹೋಗ್ತೀವಿ, ಆದರೆ ಬಟ್ ಯಾವುದರಲ್ಲಿ ದೇವರು ನಮಗೆ ಒಳ್ಳೆಯ ಒಂದು ದಿನ ಇಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದರಿಂದನೇ ನನಗೆ ಒಳ್ಳೆ ವ್ಯೂವ್ಸ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಮೊಬೈಲ್ ಕವರು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಅಂತಲೂ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನದೇ ಮೊಬೈಲ್ ಇದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬ ಒಂಥರ ಡಿಫ್ರೆಂಟಾಗಿದೆ ಈ ಒಂದು ಡಿಸೈನ್. ಇದೆಲ್ಲ ನಿಮಗೆ ಈ ಒಂದು ಕ್ರಾಫ್ಟ್ ಇಷ್ಟ ಆಗಿದೆ ಅಂತ ಹೇಳ್ಕೊಂಡು, ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.